ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ನಲ್ಲಿ ಒಬ್ಬ ಕ್ರಿಯೇಟರ್ ಒಂದು ಚಾನಲ್ ಓಪನ್ ಮಾಡಿ ಚಾನಲ್ ಮಾನಿಟೈಸ್ ಮಾಡಿಕೊಂಡು ನಾನು ಯೂಟ್ಯೂಬ್ನಿಂದ ಹಣ ಗಳಿಸೋಕೆ ಶುರು ಮಾಡ್ತೀನಿ ಅನ್ನೋ ಕನಸು ಇಟ್ಟುಕೊಂಡು ಒಂದು ಚಾನಲ್ ಸ್ಟಾರ್ಟ್ ಮಾಡ್ತಾನೆ. ಚಾನಲ್ ಸ್ಟಾರ್ಟ್ ಮಾಡಿ 6 ರಿಂದ 8 ತಿಂಗಳು ವಿಡಿಯೋ ಹಾಕ್ತಾನೆ. ಹಾಕಿದ ವಿಡಿಯೋ ಮೇಲೆ ಒಳ್ಳೆ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾರೆ. ಹೀಗೆ ಮಾಡಿ ಯೂಟ್ಯೂಬ್ ಕ್ರೈಟೀರಿಯಾನ ಕಂಪ್ಲೀಟ್ ಮಾಡ್ತಾನೆ. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು ಯೂಟ್ಯೂಬ್ ಕ್ರೈಟೀರಿಯಾ ಅಂದರೆ 1000 ಸಬ್ಸ್ಕ್ರೈಬರ್ಸ್ 4000 ಗಂಟೆಯ ವಾಚ್ ಟೈಮ್ ಪೂರ್ಣಗೊಳಿಸೋದು ಅನ್ನೋದು. ಇಷ್ಟು ಆಯಿತು ಅಂದರೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂದರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದು. ಸ್ನೇಹಿತರೆ, ಇಷ್ಟೆಲ್ಲ ಕಷ್ಟಪಟ್ಟು ಯೂಟ್ಯೂಬ್ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ ಮೇಲೆ ಆತನ ಯೂಟ್ಯೂಬ್ ಚಾನಲ್ ಮೇಲೆ ಒಂದು ಪ್ರಾಬ್ಲಮ್ ಬಂದು ಬಿಡುತ್ತೆ. ಅದೇನೆಂದರೆ ರೀಯೂಸ್ಡ್ ಕಂಟೆಂಟ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ನಿಮ್ಮ ಚಾನಲ್ ಮೇಲೆ ಇದ್ದರೆ ಮಾನಿಟೈಸ್ ಆಗಲ್ಲ. ಏನು ಕಾರಣ, ಯಾಕೆ ಇದು ಬರುತ್ತೆ, ಇದಕ್ಕೆ ಸೊಲ್ಯೂಷನ್ ಏನು, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನಾವು ಮುಂದೆ ನೋಡೋಣ. ಬನ್ನಿ. ವಿಡಿಯೋ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಮತ್ತು ಇನ್ಫಾರ್ಮೇಟಿವ್ ಆಗಿದೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಮಾತ್ರ ಪೂರ್ತಿ ನೋಡಿ. ಹಾಗೆ ವಿಡಿಯೋಗೆ ಸ್ನೇಹಿತರೆ ಒಂದು ಲೈಕ್ ಕೊಡಿ, ಜೊತೆಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಸ್ನೇಹಿತರೆ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ಇಂಥದ್ದು ಯೂಸ್ಫುಲ್ ಕಂಟೆಂಟ್ ನಿಮಗೆ ನೋಡಲು ಮುಂದೆಯೂ ನಮ್ಮ ಈ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಮೇಲೆ ಸಿಗಲಿದೆ ಸ್ನೇಹಿತರೆ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಮುಂದುವರಿಸೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಬಂದಿರೋ ರಿವ್ಯೂಸ್ ಕಂಟೆಂಟ್ ಪ್ರಾಬ್ಲಮ್ ನಮ್ಮ ಚಾನಲ್ ಮೇಲಿಂದ ಹೇಗೆ ತೆಗೆಯೋದು, ಏನೆಲ್ಲ ಪಾಸಿಬಿಲಿಟೀಸ್ ಇದೆ ಎಲ್ಲವನ್ನು ನೋಡೋಣ. ಹಾಗಾಗಿ ವಿಡಿಯೋ ಮಾತ್ರ ಪೂರ್ತಿ ನೋಡಿ. ನೋಡಿ ಸ್ನೇಹಿತರೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ಯೂಟ್ಯೂಬ್ನಿಂದ ಹಣ ಮಾಡಬೇಕು, ಹೆಸರು ಮಾಡಬೇಕು ಅಂದ್ಕೊಂಡಿದ್ರೆ ಒಂದು ಮಾತು ನೆನಪು ಇಟ್ಟುಕೊಳ್ಳಿ. ನೀವು ಎಲ್ಲಿವರೆಗೂ ನಿಮ್ಮದೇ ಆದ ಸ್ವಂತ ಒರಿಜಿನಲ್ ಕಂಟೆಂಟ್ ಮಾಡಿ ಹಾಕಲ್ಲ, ಅಲ್ಲಿವರೆಗೂ ನೀವು ಯೂಟ್ಯೂಬ್ನಿಂದ ಹಣ ಮಾಡಲಿಕ್ಕೆ ಆಗಲ್ಲ. ಏನಾದರೂ ಒಂದು ಅಡ್ಡದಾರಿ ಹಿಡ್ಕೊಂಡು ಏನೋ ಒಂದು ಸ್ವಲ್ಪ ಹಣ ಮಾಡಿದರೂ ಕೂಡ ಅದು ಲಾಂಗ್ ಟೈಮ್ವರೆಗೂ ಸಾಧ್ಯ ಇಲ್ಲ. ಒಂದು ಒಳ್ಳೆ ಅರ್ನಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಯಾಕಂದರೆ ಯೂಟ್ಯೂಬ್ ಈಗ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಅಡ್ಡದಾರಿಗೆ ತುಂಬ ದಿನ ಇಲ್ಲಿ ಅವಕಾಶ ಇಲ್ಲ, ನೆನ್ಪಿಡಿ. ಯೂಟ್ಯೂಬ್ ಮೇಲೆ ಬರೋ ಮುನ್ನ ದೊಡ್ಡ ಕನಸು ಇಟ್ಟುಕೊಂಡು ಬನ್ನಿ, ನಡೆಯುತ್ತೆ, ಈಡೇರುತ್ತೆ. ಯೂಟ್ಯೂಬ್ ಮೇಲೆ ಬರೋದಾದರೆ ಸ್ವಂತ ಕಂಟೆಂಟ್ ಲಾಂಗ್ ಟೈಮ್ವರೆಗೂ ಮಾಡ್ತೀನಿ ಅನ್ನೋದನ್ನು ಮನದಟ್ಟು ಮಾಡಿಕೊಂಡು ಬನ್ನಿ. ಇಲ್ಲ ಅಂದರೆ ಫ್ಯೂಚರ್ ಇಲ್ಲ. ಇನ್ನು ಈ ರಿಯೂಸ್ ಕಂಟೆಂಟ್ ಪ್ರಾಬ್ಲಮ್ ಬಂದರೆ ಮಾಡೋದೇನು, ನಮ್ಮ ಹತ್ರ ಏನು ಆಪ್ಷನ್ ಇದೆ? ಸೊ ನೋಡಿ, ರಿಯೂಸ್ ಕಂಟೆಂಟ್ ಪ್ರಾಬ್ಲಮ್ ಬಂದಾಗ ಕೆಲವು ಆಯ್ಕೆ ನಮ್ಮ ಹತ್ರ ಇದೆ. ಒಂದು, ನೀವು ಮೊದಲು ನಿಮ್ಮ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದ ಕಂಟೆಂಟ್ ನಿಜವಾಗ್ಲೂ ಅದು ನಿಮ್ಮ ಕಂಟೆಂಟ್ ಅಲ್ಲ, ಅದು ನಿಜವಾಗ್ಲೂ ನೀವು ಮಾಡಿದ ಕಂಟೆಂಟ್ ಇಲ್ಲ ಅಂದರೆ ಇದರಿಂದ ನಿಮ್ಮ ಚಾನಲ್ ಮೇಲೆ ಬಂದಿರೋ ರೀಯೂಸ್ಡ್ ಕಂಟೆಂಟ್ ಪ್ರಾಬ್ಲಮ್ ತೆಗೆಯೋಕ್ಕೆ ಸಾಧ್ಯ ಇಲ್ಲ. ಆದರೆ ಮಾಡೋದೇನು ಅನ್ನೋದು ಮುಂದೆ ಹೇಳ್ತೀನಿ. ಇದಕ್ಕಿಂತ ಮೊದಲು ಇನ್ನೊಂದು, ನೀವು ಚಾನಲ್ ಮೇಲೆ ಹಾಕಿದ ಕಂಟೆಂಟ್ ನಿಮ್ಮದೇ ಸ್ವಂತದ್ದು ಆಗಿದೆ, ಆದರೆ ವಿಡಿಯೋ ಮಾಡುವಾಗ ಟಾಪಿಕ್ಗೆ ಸಂಬಂಧಿಸಿ ರೆಫರೆನ್ಸ್ಗಾಗಿ ಕೆಲವು ಕ್ಲಿಪ್ ಬಳಸಿದ್ದೀರಾ, ಆದರೆ ಥೀಮ್, ಸ್ಕ್ರಿಪ್ಟ್, ವಾಯ್ಸ್ ಎಲ್ಲನೂ ನಿಮ್ಮದೇ ಇದೆ. ಸೊ ಹೀಗೆ ಇಶ್ಯೂ ಆಗಿದ್ದರೆ ಇದಕ್ಕೆ ನೀವು ಅಪೀಲ್ ಮಾಡ್ಬೋದು. ನಿಮಗೊಂದು ಅಪೀಲ್ ಮಾಡೋಕ್ಕೆ ಅವಕಾಶ ಇದೆ. ಅಪೀಲ್ ಮಾಡಬೇಕಾದ್ರೆ ನೀವು ವಿಡಿಯೋ ಅಪೀಲ್ ಮಾಡ್ಬೋದು. ಅದು ಮಾಡೋದು ಹೇಗೆ ಅಂತ ಗೊತ್ತಿಲ್ಲ, ವಿಡಿಯೋ ಅಪೀಲ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಹೇಳಿ, ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೇನೆ. ಸೊ ನೀವು ವಿಡಿಯೋ ಅಪೀಲ್ ಸಬ್ಮಿಟ್ ಮಾಡಿದರೆ ಅದರಲ್ಲಿ ನೀವು ನಿಮ್ಮ ಚಾನಲ್ನಲ್ಲಿ ಎಲ್ಲ ನನ್ನ ಸ್ವಂತ ಕಂಟೆಂಟ್ ಇದೆ, ಮತ್ತು ಯಾಕೆ ಈ ರಿಯೂಸ್ ಕಂಟೆಂಟ್ ಪ್ರಾಬ್ಲಮ್ ಬಂದಿದೆ ಅಂತ ಅಪೀಲ್ ಮಾಡಿದರೆ ಯೂಟ್ಯೂಬ್ ಟೀಮ್ ಅದನ್ನು ಚೆಕ್ ಮಾಡಿ ಎಲ್ಲ ಸರಿ ಇದ್ದರೆ ಮತ್ತೊಮ್ಮೆ ರಿವ್ಯೂ ಮಾಡಿ ಮಾನಿಟೈಸ್ ಮಾಡುತ್ತೆ. ಇಲ್ಲ ನೀವು ಮಾಡಿದ ಅಪೀಲ್ ರಿಜೆಕ್ಟ್ ಆಯಿತು ಅಂದರೆ ಚಾನಲ್ ಮಾನಿಟೈಸ್ ಆಗಲ್ಲ. ಇದಾಯಿತು. ಇನ್ನು ಇನ್ನೊಂದು ಸ್ನೇಹಿತರೆ, ನಿಮ್ಮ ಚಾನಲ್ ಮೇಲೆ ರಿಯೂಸ್ ಕಂಟೆಂಟ್ ಪ್ರಾಬ್ಲಮ್ ಬಂತು, ಆಗ ಅರಿವಾಯಿತು ಇನ್ನು ಮುಂದೆ ನಾನು ಇದೇ ರೀತಿ ರಿಯೂಸ್ ಕಂಟೆಂಟ್ ಹಾಕಿದರೆ ಯೂಟ್ಯೂಬ್ನಲ್ಲಿ ಹಣ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ನಾನು ಈಗ ನನ್ನ ಇದೇ ಚಾನಲ್ ಮೇಲೆ ಒರಿಜಿನಲ್ ಕಂಟೆಂಟ್ ಹಾಕ್ತೀನಿ. ಹಾಗಾದರೆ ಹಾಕಿದರೆ ಏನಾಗುತ್ತೆ? ಸೊ ಸ್ನೇಹಿತರೆ, ಇಲ್ಲಿ ಹೇಳಬೇಕಾದ್ರೆ ಆಲ್ರೆಡಿ ನೀವು ರಿಯೂಸ್ಡ್ ಕಂಟೆಂಟ್ ಹಾಕಿದ್ದೀರಾ, ಇನ್ನು ಮುಂದೆ ಒರಿಜಿನಲ್ ಕಂಟೆಂಟ್ ಹಾಕಬೇಕು ಅಂದರೆ ನಿಮ್ಮ ಚಾನಲ್ ಮೇಲೆ ಹಾಕಿರೋ ಹಳೆ ವಿಡಿಯೋ ಸಡನ್ನಾಗಿ ಡಿಲೀಟ್ ಮಾಡಬೇಡಿ. ಇದರಿಂದ ಚಾನಲ್ಗೆ ಎಫೆಕ್ಟ್ ಆಗುತ್ತೆ. ನೀವೇನು ಮಾಡಿ, ನಿಮ್ಮ ಚಾನಲ್ ಮೇಲೆ ಒರಿಜಿನಲ್ ವಿಡಿಯೋ ಹಾಕಿ ಅದರಿಂದ ಯೂಟ್ಯೂಬ್ನ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿ. ಓಕೆ, ಕಂಪ್ಲೀಟ್ ಆದಮೇಲೆ ಹಳೆ ವಿಡಿಯೋ ಎಲ್ಲ ಡಿಲೀಟ್ ಮಾಡ್ತಾ ಹೋಗಿ. ಹೊಸ ಒರಿಜಿನಲ್ ವಿಡಿಯೋದಿಂದ 4000 ಗಂಟೆಯ ವಾಚ್ ಟೈಮ್
ಕಂಪ್ಲೀಟ್ ಆಗಿತ್ತು ಅಂದರೆ ಮತ್ತೊಮ್ಮೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ. ಅದೇ ಚಾನಲ್ 100% ಮಾನಿಟೈಸ್ ಆಗೇ ಆಗುತ್ತೆ. ಸೊ ಇದೆಲ್ಲ ನೋಡಿದ ಮೇಲೆ ನಿಮ್ಮ ಮೈಂಡಲ್ಲಿ ಒಂದು ಪ್ರಶ್ನೆ ಮೂಡ್ತಿರಬೇಕು, ಯೂಟ್ಯೂಬ್ ಮೇಲೆ ಈ ರಿಯೂಸ್ ಕಂಟೆಂಟ್ ಮೇಲೂ ಏನಾದರೂ ಪಾಲಿಸಿ ಇದೆಯಾ ಅಂತ. ಎಸ್, ಇದ್ರ ಮೇಲೂ ರಿಯೂಸ್ ಕಂಟೆಂಟ್ ಮೇಲೂ ಒಂದು ಪಾಲಿಸಿ ಇದೆ. ಈ ಪಾಲಿಸಿ ನೀವು ನೋಡಿದರೆ ಗೊತ್ತಾಗತ್ತೆ ಇಲ್ಲಿ ನಾವು ಏನು ಕಂಟೆಂಟ್ ಹಾಕಬೇಕು, ಯಾವ ರೀತಿಯ ಕಂಟೆಂಟ್ ಹಾಕಬೇಕು, ಏನು ಬಳಸ್ಬೋದು, ಎಷ್ಟು ಬಳಸ್ಬೋದು ಅನ್ನೋದು. ಈ ಪಾಲಿಸಿ ನೋಡಬೇಕು ಅಂದರೆ ನಾನು ಇದರ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ, ನೀವು ನೋಡ್ಬೋದು ಸ್ನೇಹಿತರೆ. ಇದನ್ನು ನೀವು ಮೊದಲೇ ನೋಡಿಕೊಂಡ್ರೆ ನಿಮಗೆ ಯಾವುದೇ ಸಮಸ್ಯೆ ಮುಂದೆ ಆಗಲ್ಲ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂಥದ್ದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಈ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ, ಒಂದು ಲೈಕ್ ಕೂಡ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.